ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಚನ್ನಬಸವಯ್ಯ ಹುರುಳಿಯಾಳ್ ಮಠ, ಕುರುಗೋಡಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ವಿದ್ಯಾರ್ಥಿ ಮಿತ್ರರೇ, ಇಂದು ನಾನು ತಮ್ಮ ಮುಂದೆ ತಂದಿರತಕ್ಕಂತಹ ವಿಷಯ ಸಾರ್ವಜನಿಕ ಹಣಕಾಸು ಎಂದರೇನು ಮತ್ತು ಅದರ ವ್ಯಾಪ್ತಿಯನ್ನು ಅಥವಾ ವಸ್ತು ವಿಷಯವನ್ನು ತಿಳಿಸಿಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ. ವಿದ್ಯಾರ್ಥಿ ಮಿತ್ರರೇ, ನನ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂತಂದರೆ ನನ್ನ ಅರ್ಥದೀಪ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಥದೀಪ ಚಾನಲ್ಗೆ, ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನನ್ನ ವಿಡಿಯೋವನ್ನು ಲೈಕ್ ಮಾಡಿ. ವಿದ್ಯಾರ್ಥಿ ಮಿತ್ರರೇ, ನಾನು ಈಗ ನೇರವಾಗಿ ವಿಷಯಕ್ಕೆ ಬರ್ತೇನೆ. ವಿದ್ಯಾರ್ಥಿ ಮಿತ್ರರೇ, ಸಾರ್ವಜನಿಕ ಹಣಕಾಸು ಅಂತಕ್ಕಂಥದ್ದು ನಿಮಗೆ ಇತ್ತೀಚಿನ ದಿನಗಳಲ್ಲಿ ಬಹು ಪ್ರಮುಖವಾದ ಪಾತ್ರವನ್ನು ವಹಿಸ್ತಕ್ಕಂತಹ ಸನ್ನಿವೇಶವನ್ನು ನಾವು ನೋಡ್ತೇವೆ. ಸಾರ್ವಜನಿಕ ಹಣಕಾಸು ಇಲ್ಲದೆ ಸರ್ಕಾರಗಳಿಲ್ಲ, ಸಾರ್ವಜನಿಕ ಹಣಕಾಸು ಇಲ್ಲದೆ ಅರ್ಥವ್ಯವಸ್ಥೆಗಳು ಇಲ್ಲ ಅಂತಕ್ಕಂತಹ ಪರಿಸ್ಥಿತಿಯನ್ನು ನಾವು ಕಾಣ್ತೇವೆ. ಏನು ಸಾರ್ವಜನಿಕ ಹಣಕಾಸು ಅಂತಂದ್ರೆ ಏನು? ಸಾರ್ವಜನಿಕ ಅಂತಂದರೆ ಸರ್ಕಾರವನ್ನು ಸಾರ್ವಜನಿಕ ಅಂತ ಹೇಳ್ತೇವೆ. ಅಂದರೆ ಸರ್ಕಾರದ ಹಣಕಾಸನ್ನು ನಾವು ಸಾರ್ವಜನಿಕ ಹಣಕಾಸು ಅಂತ ಹೇಳ್ತೇವೆ. ಅಂದರೆ ಸರ್ಕಾರದ ಹಣಕಾಸನ್ನು ನಾವು ಸಾರ್ವಜನಿಕ ಹಣಕಾಸು. ಸರ್ಕಾರದ ಹಣಕಾಸು ಅಂತಂದ್ರೆ ಏನು? ಸರ್ಕಾರದ ಹಣಕಾಸು ಅಂತಂದರೆ ಸರ್ಕಾರದ ಆದಾಯ ಮತ್ತು ವೆಚ್ಚಗಳನ್ನು ಅಭ್ಯಾಸ ಮಾಡ್ತಕ್ಕಂತಹ ವಿಷಯಕ್ಕೆ ನಾವು ಸಾರ್ವಜನಿಕ ಹಣಕಾಸು ಅಂತ ಹೇಳ್ತೇವೆ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ, ಇಲ್ಲಿ ಸರ್ಕಾರ ಅಂದ ತಕ್ಷಣ ನಮಗೆ ಬರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅಥವಾ ಸ್ಥಳೀಯ ಸಂಸ್ಥೆಗಳಿರ್ಬೋದು. ಇವೆಲ್ಲವನ್ನು ಸೇರಿಸಿರ್ತಕ್ಕಂತಹ ಅಂಶವನ್ನು ನಾವು ಸರ್ಕಾರ ಅಂತ ಹೇಳ್ತೇವೆ. ನೀವು ಸ್ಥಳೀಯ ಸಂಸ್ಥೆಗಳು ಅಂದ ತಕ್ಷಣ ಅದರಲ್ಲಿ ನಿಮಗೆ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಪುರಸಭೆಗಳು, ನಗರಸಭೆಗಳು, ಪಟ್ಟಣ ಪುರಸಭೆಗಳು, ಕಾರ್ಪೊರೇಷನ್ಗಳು ಇವೆಲ್ಲವೂ ಕೂಡ ಬರ್ತವೆ. ವಿದ್ಯಾರ್ಥಿ ಮಿತ್ರರೇ, ಇವೆಲ್ಲವೂ ಕೂಡ ಹಣಕಾಸಿನೊಂದಿಗೆ ವ್ಯವಹಾರವನ್ನು ಮಾಡ್ತವೆ. ಸಾರ್ವಜನಿಕರಿಂದ ತೆರಿಗೆಗಳನ್ನು ಸಂಗ್ರಹಿಸ್ತವೆ ಮತ್ತು ಆ ತೆರಿಗೆಗಳನ್ನು ವೆಚ್ಚವನ್ನು ಮಾಡ್ತಕ್ಕಂಥ ಕಲ್ಯಾಣ ಕಾರ್ಯಕ್ರಮಗಳ ಮೇಲೆ ವೆಚ್ಚವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತವೆ. ಅಂದರೆ ಆದಾಯವನ್ನು ಗಳಿಸ್ತವೆ, ವೆಚ್ಚವನ್ನು ಮಾಡ್ತವೆ. ಇವೆಲ್ಲವನ್ನು ಸೇರಿಸಿ ನಾವು ಏನಂತ ಕರಿತೇವೆ? ಸಾರ್ವಜನಿಕ ಹಣಕಾಸು ಅಂತ ಕರಿತೇವೆ. ವಿದ್ಯಾರ್ಥಿ ಮಿತ್ರರೇ, ಅಂದರೆ ಸರ್ಕಾರಗಳು ಗಳಿಸುವ ಆದಾಯ ಮತ್ತು ವೆಚ್ಚವನ್ನು ತಿಳಿಸುವ ವಿಷಯವನ್ನು ಅಭ್ಯಾಸ ಮಾಡ್ತಕ್ಕಂತಹ ವಿಷಯವನ್ನು ನಾವು ಏನಂತ ಕರಿತೇವೆ? ಸಾರ್ವಜನಿಕ ಹಣಕಾಸು ಅಂತಂದು ನಾವು ಕರಿತೇವೆ. ವಿದ್ಯಾರ್ಥಿ ಮಿತ್ರರೇ, ಸಾರ್ವಜನಿಕ ಹಣಕಾಸು ಎಂದರೇನು ಎನ್ನುವ ಪ್ರಶ್ನೆಗೆ ನಿಮಗೆ ಅರ್ಥಶಾಸ್ತ್ರಜ್ಞರು ತಮ್ಮದೇ ಆಗಿರತಕ್ಕಂತಹ ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ. ಸಾಕಷ್ಟು ವ್ಯಾಖ್ಯೆಗಳಿದೆ. ನಾನು ಇಲ್ಲಿ ಕೆಲವು ವ್ಯಾಖ್ಯೆಗಳನ್ನು ಮಾತ್ರ ನಾನು ನಿಮಗೆ ತೆಗೆದುಕೊಂಡಿದ್ದೇನೆ. ವಿದ್ಯಾರ್ಥಿ ಮಿತ್ರರೇ, ಯಾರು ಹ್ಯೂಗ್ ಡಾಲ್ಟನ್ ರವರ ಪ್ರಕಾರ ಸಾರ್ವಜನಿಕ ಹಣಕಾಸು ಮುಖ್ಯವಾಗಿ ಸಾರ್ವಜನಿಕ ಪ್ರಾಧಿಕಾರಗಳ ಆದಾಯ ಮತ್ತು ವೆಚ್ಚ ಹಾಗೂ ಅವುಗಳ ಪರಸ್ಪರ ಹೊಂದಾಣಿಕೆಗೆ ಸಂಬಂಧಿಸಿದುದಾಗಿದೆ. ನೋಡಿ, ಸಾರ್ವಜನಿಕ ಪ್ರಾಧಿಕಾರಗಳು ಅಂತಂದರೆ ಎಲ್ಲ ಸರ್ಕಾರಗಳು ಬಂದೋದು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸಂಸ್ಥೆಗಳೆಲ್ಲವೂ. ಅವುಗಳ ಆದಾಯ ಮತ್ತು ವೆಚ್ಚ ಅವುಗಳ ಪರಸ್ಪರ ಹೊಂದಾಣಿಕೆ, ಅಂದರೆ ಆದಾಯ ಮತ್ತು ವೆಚ್ಚಗಳ ಹೊಂದಾಣಿಕೆಗೆ ಸಂಬಂಧಿಸಿರ್ತಕ್ಕಂಥದ್ದನ್ನು ಸಾರ್ವಜನಿಕ ಹಣಕಾಸು ಅಂತಂದು ಕರಿತೀವಿ ಅಂತಂದು ಹ್ಯೂ ಡಾಲ್ಟನ್ ಅಂತಕ್ಕಂತಹ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ನೆಕ್ಸ್ಟ್, ಫಿಂಡ್ಲೆ ಶಿರಾಸ್ ರವರ ಪ್ರಕಾರ ಸಾರ್ವಜನಿಕ ಹಣಕಾಸು ಎಂದರೆ ಸಾರ್ವಜನಿಕ ಅಧಿಕಾರಿಗಳು ನಿಧಿಯನ್ನು ಖರ್ಚು ಮಾಡುವ ಮತ್ತು ಸಂಗ್ರಹಿಸುವ ತತ್ವಗಳ ಅಧ್ಯಯನವಾಗಿದೆ. ವಿದ್ಯಾರ್ಥಿ ಮಿತ್ರರೇ, ಅಂದರೆ ಸಾರ್ವಜನಿಕ ಅಧಿಕಾರಿಗಳು ಅಂದರೆ ಸರ್ಕಾರದ ಅಧಿಕಾರಿಗಳು, ಸರ್ಕಾರದ ಅಧಿಕಾರಿಗಳು ನಿಧಿಯನ್ನು, ಅಂದರೆ ಸರ್ಕಾರಕ್ಕೆ ಬರ್ತಕ್ಕಂತಹ ಸರ್ಕಾರದ ನಿಧಿಯನ್ನು ಖರ್ಚು ಮಾಡುವ, ಸರ್ಕಾರದ ನಿಧಿಯನ್ನು ಸಂಗ್ರಹಿಸುವ ತತ್ವಗಳ ಅಧ್ಯಯನವಾಗಿದೆ. ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆಫ್ ದ ಗೌರ್ಮೆಂಟ್ಸ್. ಇಟ್ ಸ್ಟಡೀಸ್ ದ ಪ್ರಿನ್ಸಿಪಲ್ಸ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆಫ್ ದ ಗೌರ್ಮೆಂಟ್ಸ್, ಆಫ್ ದ ಬಾಡೀಸ್, ಗೌರ್ಮೆಂಟ್ ಅಥಾರಿಟೀಸ್ ಅಂತ ಹೇಳ್ತೇವೆ. ವಿದ್ಯಾರ್ಥಿ ಮಿತ್ರರೇ, ಚಾರ್ಲ್ಸ್ ಎಫ್ ಬ್ಯಾಸ್ಟಬಲ್ ರವರ ಪ್ರಕಾರ
ಸಾರ್ವಜನಿಕ ಹಣಕಾಸು ರಾಜ್ಯದ ಸಾರ್ವಜನಿಕ ಅಧಿಕಾರಿಗಳ ಖರ್ಚು ಮತ್ತು ಆದಾಯ ಮತ್ತು ಅವುಗಳ ಪರಸ್ಪರ ಸಂಬಂಧ ಹಾಗೂ ಹಣಕಾಸು ಆಡಳಿತ ಮತ್ತು ನಿಯಂತ್ರಣದೊಂದಿಗೆ ವ್ಯವಹರಿಸುತ್ತದೆ. ಇವರು ನೋಡಿ, ಚಾರ್ಲ್ಸ್ ಎಫ್ ಬ್ಯಾಸ್ಟಬಲ್ ಅವರು ನಿಮಗೆ ಎಲ್ಲವನ್ನೂ ಸೇರಿಸ್ಬಿಟ್ಟಿದ್ದಾರೆ. ಏನು ನಿಯಂತ್ರಣ, ಸಾರ್ವಜನಿಕ ಹಣಕಾಸಿನ ನಿಯಂತ್ರಣವನ್ನು ನಾವು ಅಧ್ಯಯನ ಮಾಡ್ತೇವೆ, ಸಾರ್ವಜನಿಕ ಹಣಕಾಸಿನ ಆಡಳಿತವನ್ನು ಅಧ್ಯಯನ ಮಾಡ್ತೇವೆ, ಸಾರ್ವಜನಿಕ ಅಧಿಕಾರಿಗಳ ಖರ್ಚನ್ನು ಅಧ್ಯಯನ ಮಾಡ್ತೇವೆ, ಸಾರ್ವಜನಿಕ ಅಧಿಕಾರಿಗಳ ಆದಾಯವನ್ನು, ಸಾರ್ವಜನಿಕ ಅಧಿಕಾರಿಗಳ ಖರ್ಚು ಆದಾಯ ಅಂತಂದರೆ ವೈಯಕ್ತಿಕ ಬರಲ್ಲ, ಇಲ್ಲಿ ಸರ್ಕಾರ. ಸಾರ್ವಜನಿಕ ಅಂತಂದರೆ ಸರ್ಕಾರ, ಸರ್ಕಾರದ ಖರ್ಚು, ಸರ್ಕಾರದ ಆದಾಯ, ಸರ್ಕಾರದ ಅವುಗಳ ಹೊಂದಾಣಿಕೆ, ಆದಾಯ ಮತ್ತು ಖರ್ಚುಗಳ ಹೊಂದಾಣಿಕೆ ಮತ್ತು ಹಣಕಾಸು ಆಡಳಿತ ಮತ್ತು ನಿಯಂತ್ರಣದೊಂದಿಗೆ ವ್ಯವಹರಿಸುತ್ತದೆ ಅಂತಂದು ಚಾರ್ಲ್ಸ್ ಎಫ್ ಬ್ಯಾಸ್ಟಬಲ್ ಅಂತಕ್ಕಂತಹ ಅರ್ಥಶಾಸ್ತ್ರಜ್ಞ ಹೇಳ್ತಾರೆ. ವಿದ್ಯಾರ್ಥಿ ಮಿತ್ರರೇ, ಇದಿಷ್ಟು ನಿಮಗೆ ವಸ್ತು ವಿಷಯ, ಅರ್ಥ, ಸಾರ್ವಜನಿಕ ಹಣಕಾಸಿನ ಅರ್ಥ. ಸಾರ್ವಜನಿಕ ಹಣಕಾಸು ಅಂದರೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ವಿದ್ಯಾರ್ಥಿ ಮಿತ್ರರೇ. ಸರಳವಾಗಿ ಹೇಳಬೇಕು ಅಂತಂದರೆ ಸಾರ್ವಜನಿಕ ಹಣಕಾಸು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳ ಆದಾಯ ಮತ್ತು ವೆಚ್ಚಗಳನ್ನು ಕುರಿತು ಅಭ್ಯಸಿಸುವ ವಿಷಯವಾಗಿದೆ, ಅಧ್ಯಯನ ಮಾಡ್ತಕ್ಕಂಥ ವಿಷಯವಾಗಿದೆ ವಿದ್ಯಾರ್ಥಿ ಮಿತ್ರರೇ. ಈಗ ಅದರ ಮುಂದುವರಿದ ಭಾಗವಾಗಿ ವ್ಯಾಪ್ತಿಯನ್ನು ನೋಡೋಣ. ಸಾರ್ವಜನಿಕ ಹಣಕಾಸಿನ ವ್ಯಾಪ್ತಿಯನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ. ವ್ಯಾಪ್ತಿ ಅಂದರೆ ಏನು ಅಂದರೆ ಆ ವಿಷಯದಲ್ಲಿ ನಾವು ಏನೇನನ್ನು ಅಧ್ಯಯನ ಮಾಡ್ತೇವೆ. ಯಾಕೆ ಅಂತಂದರೆ ಒಂದು ವಿಷಯಕ್ಕೆ ವ್ಯಾಪ್ತಿ ಅತ್ಯಗತ್ಯ. ಏನನ್ನು ಅಧ್ಯಯನ ಮಾಡ್ತೇವೆ ಅದರಲ್ಲಿ. ನಿಮಗೆ ವ್ಯಾಪ್ತಿ ಇಲ್ಲ ಅಂತಾದರೆ ಹೊಸ ವಿಷಯಗಳು ಬಂದು ಬೇರೆ ಬೇರೆ ಸಬ್ಜೆಕ್ಟ್ಗಳ ವಿಷಯಗಳು ಬಂದು ಸೇರ್ಕೊಳ್ತಾ ಹೋಗ್ತವೆ. ಹಾಗಾಗಿ ನಮಗೆ ಯಾವುದೇ ಸಬ್ಜೆಕ್ಟ್ಗೆ, ವಿಷಯಕ್ಕೆ ವ್ಯಾಪ್ತಿ ಅಂತಕ್ಕಂಥದ್ದು ಬಹಳ ಪ್ರಮುಖವಾದುದಾಗಿದೆ. ಇಲ್ಲಿ ನಾವು ನೋಡಿ, ವ್ಯಾಪ್ತಿ ಅಂದರೆ ಗಡಿ ಅಂತ ಕರಿತೀವಿ, ಎಲ್ಲೆ ಅಂತ ಕರಿತೀವಿ, ವಿಸ್ತಾರ ಅಂತ ಕರಿತೀವಿ. ಅಂದರೆ ಈ ವಿಷಯ ಯಾವ ವಸ್ತುವಿನ ಬಗ್ಗೆ, ಯಾವ ವಿಷಯದ ಬಗ್ಗೆ ಚರ್ಚಿಸುತ್ತದೆ, ಈ ಸಬ್ಜೆಕ್ಟು ಯಾವ ವಿಷಯದ ಬಗ್ಗೆ ಚರ್ಚಿಸ್ತದೆ ಅಂತಕ್ಕಂಥದ್ದನ್ನು ನಾವು ವ್ಯಾಪ್ತಿ ಅಂತ ಕರಿತೇವೆ, ವಸ್ತು ವಿಷಯ ಅಂತ ಕರಿತೇವೆ, ಸಬ್ಜೆಕ್ಟ್ ಮ್ಯಾಟರ್, ಸ್ಕೋಪ್ ಅಂತ ಹೇಳ್ತೇವೆ ವಿದ್ಯಾರ್ಥಿ ಮಿತ್ರರೇ. ಸಾರ್ವಜನಿಕ ಹಣಕಾಸಿನ ವ್ಯಾಪ್ತಿ ಏನು ಅಥವಾ ಸಾರ್ವಜನಿಕ ಹಣಕಾಸಿನ ವಸ್ತು ವಿಷಯ ಏನು? ಮೊದಲನೇದಾಗಿ 5 ಪ್ರಮುಖವನ್ನು ಕಾಣ್ತೇವೆ. ಅದರಲ್ಲಿ ಮೊದಲನೇದು ಸಾರ್ವಜನಿಕ ಆದಾಯ, ಪಬ್ಲಿಕ್ ರೆವೆನ್ಯೂ ಅಂತ ಹೇಳ್ತೇವೆ ವಿದ್ಯಾರ್ಥಿ ಮಿತ್ರರೇ. ಆದಾಯದ ಮೂಲಗಳು ಯಾವ್ಯಾವು? ಸಾರ್ವಜನಿಕ ಆದಾಯ ಎಂದರೇನು? ಸಾರ್ವಜನಿಕ ಆದಾಯ ಎಂದರೇನು ಅಂದರೆ ಸರ್ಕಾರಗಳು ಪಡಿತಕ್ಕಂತಹ ಆದಾಯವನ್ನು ನಾವು ಸಾರ್ವಜನಿಕ ಆದಾಯ ಅಂತ ಕರಿತೇವೆ. ನಿಮಗೆ ಸರ್ಕಾರಗಳು ಅಂದರೆ ಮೊದಲೇ ಗೊತ್ತಿದೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರಗಳು ಪಡೆಯುವ ಆದಾಯವನ್ನು ತಿಳಿಸ್ತಕ್ಕಂತಹ ವಿಷಯವನ್ನು ನಾವು ಸಾರ್ವಜನಿಕ ಆದಾಯ ಅಂತ ಹೇಳ್ತೇವೆ. ಸಾರ್ವಜನಿಕ ಆದಾಯ ಎಂದರೇನು? ಆದಾಯದ ಮೂಲಗಳು ಯಾವ್ಯಾವು? ಆದಾಯದ ಮೂಲಗಳನ್ನು ನಾವು 2 ಭಾಗ ಮಾಡ್ತೇವೆ, ತೆರಿಗೆ ಆದಾಯ, ತೆರಿಗೆಯೇತರ ಆದಾಯ. ಸರ್ಕಾರಕ್ಕೆ ಬರ್ತಕ್ಕಂಥ ಆದಾಯವನ್ನು ತೆರಿಗೆ ಆದಾಯ, ತೆರಿಗೆಯೇತರ ಆದಾಯ ಅಂತ ಕರಿತೇವೆ. ತೆರಿಗೆ ಆದಾಯಗಳಲ್ಲಿ ಮತ್ತೆ 2 ಭಾಗ ಮಾಡ್ತೇವೆ, ನೇರ ತೆರಿಗೆಗಳು ಮತ್ತು ಅಪ್ರತ್ಯಕ್ಷ ತೆರಿಗೆಗಳು ಅಂತ ಹೇಳ್ತೇವೆ. ಅಂದರೆ ನೇರ ತೆರಿಗೆಗಳಲ್ಲಿ ನಿಮಗೆ ತೆರಿಗೆಯ ಭಾರವನ್ನು ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೇರ ತೆರಿಗೆಗಳಲ್ಲಿ. ಆದರೆ ಅಪ್ರತ್ಯಕ್ಷ ತೆರಿಗೆಗಳಲ್ಲಿ ತೆರಿಗೆಯ ಭಾರವನ್ನು ವರ್ಗಾವಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ವಿದ್ಯಾರ್ಥಿ ಮಿತ್ರರೇ. ಅಂದರೆ ನೇರ ತೆರಿಗೆಗಳ ಗುಣಗಳೇನು, ಲಕ್ಷಣಗಳೇನು, ಅವುಗಳ ಅನಾನುಕೂಲಗಳೇನು, ಅಪ್ರತ್ಯಕ್ಷ ತೆರಿಗೆಗಳ ಅನುಕೂಲಗಳೇನು, ಅನಾನುಕೂಲಗಳೇನು, ಇವೆಲ್ಲವನ್ನು ನಾವು ಸಾರ್ವಜನಿಕ ಆದಾಯದಲ್ಲಿ ಅಧ್ಯಯನ ಮಾಡ್ತೇವೆ ವಿದ್ಯಾರ್ಥಿ ಮಿತ್ರರೇ. ಜೊತೆಗೆ ತೆರಿಗೆಯ ತತ್ವಗಳನ್ನು ಅಧ್ಯಯನ ಮಾಡ್ತೇವೆ, ಪ್ರಿನ್ಸಿಪಲ್ಸ್ ಆಫ್ ಟ್ಯಾಕ್ಸೇಷನ್ ಅಂತ ಹೇಳ್ತೇವೆ, ಕ್ಯಾನನ್ಸ್ ಆಫ್ ಟ್ಯಾಕ್ಸೇಷನ್ ಅಂತ ಹೇಳ್ತೇವೆ, ತೆರಿಗೆಯ ನಿಯಮಗಳು ಅಂತ ಹೇಳ್ತೇವೆ. ತೆರಿಗೆಯ ತತ್ವಗಳನ್ನು ಅಧ್ಯಯನ ಮಾಡ್ತೇವೆ, ತೆರಿಗೆಯ ನಿಯಮಗಳನ್ನು ಅಧ್ಯಯನ ಮಾಡ್ತೇವೆ. ನಂತರ ತೆರಿಗೆಯ ಸಾಮರ್ಥ್ಯದ ಬಗೆಗೆ ಅಧ್ಯಯನ ಮಾಡ್ತೇವೆ ವಿದ್ಯಾರ್ಥಿ ಮಿತ್ರರೇ. ಅಂದರೆ ಎಷ್ಟು ತೆರಿಗೆಗಳನ್ನು ಕೊಡಲಿಕ್ಕೆ ಸಾಮರ್ಥ್ಯರಿದ್ದಾರೆ ಪ್ರಜೆಗಳು, ತೆರಿಗೆಯ ಸಾಮರ್ಥ್ಯ ಅಂತ, ಟ್ಯಾಕ್ಸಬಲ್ ಕೆಪಾಸಿಟಿ ಅಂತ ಹೇಳ್ತೇವೆ ವಿದ್ಯಾರ್ಥಿ ಮಿತ್ರರೇ. ಅದರ ಬಗ್ಗೆ ಅಧ್ಯಯನ ಮಾಡ್ತೇವೆ. ಅದನ್ನು ನಿರ್ಧರಿಸ್ತಕ್ಕಂತಹ ಅಂಶಗಳ ಬಗ್ಗೆ ಅಧ್ಯಯನ ಮಾಡ್ತೇವೆ. ಆಮೇಲೆ ನಿಮಗೆ ಅದಕ್ಕಿಂತಲೂ ಪ್ರಮುಖವಾಗಿ ತೆರಿಗೆಯ ಪರಿಣಾಮಗಳು, ತೆರಿಗೆ ಹಾಕಿದಾಗ ಏನೇನು ಪರಿಣಾಮಗಳು ಉಂಟಾಗ್ತದೆ ಅರ್ಥವ್ಯವಸ್ಥೆಯಲ್ಲಿ, ಉತ್ಪಾದನೆಯ ಮೇಲೆ ಏನು ಪರಿಣಾಮ ಉಂಟಾಗ್ತದೆ, ಅನುಭೋಗದ ಮೇಲೆ ಏನು ಪರಿಣಾಮ ಉಂಟಾಗ್ತದೆ, ಉದ್ಯೋಗದ ಮೇಲೆ ಏನು ಪರಿಣಾಮ ಉಂಟಾಗ್ತದೆ, ಇವೆಲ್ಲವೂ ಉದ್ಯೋಗದ ಮೇಲೆ ಏನು ಪರಿಣಾಮ ಉಂಟಾಗ್ತದೆ, ಇವೆಲ್ಲವುಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತೇವೆ ವಿದ್ಯಾರ್ಥಿ ಮಿತ್ರರೇ.
ನೇರ ತೆರಿಗೆ, ಅಪ್ರತ್ಯಕ್ಷ ತೆರಿಗೆ, ಅನುಕೂಲಗಳು, ಅನಾನುಕೂಲಗಳು ಇವೆಲ್ಲವನ್ನು ಕೂಡ ನಾವು ಇಲ್ಲಿ ಅಧ್ಯಯನ ಮಾಡ್ತೇವೆ ವಿದ್ಯಾರ್ಥಿ ಮಿತ್ರರೇ. ನಂತರ ಎರಡನೇದಾಗಿ ಸಾರ್ವಜನಿಕ ವೆಚ್ಚವನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತೇವೆ. ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೇವೆ. ಸಾರ್ವಜನಿಕ ವೆಚ್ಚ ಎಂದರೇನು? ಸಾರ್ವಜನಿಕ ವೆಚ್ಚದ ಪ್ರಕಾರಗಳು ಯಾವ್ಯಾವು? ಸಾರ್ವಜನಿಕ ವೆಚ್ಚದ ಪ್ರಕಾರಗಳು ಯಾವ್ಯಾವು? ನಿಮಗೆ ಉತ್ಪಾದಕ ವೆಚ್ಚ, ಅನುತ್ಪಾದಕ ವೆಚ್ಚ ಅಂತ ಹೇಳ್ತೇವೆ. ಇನ್ನೂ ಹಲವಾರು ಪ್ರಕಾರಗಳನ್ನು ನಾನು ಆಗಲೇ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡಿದ್ದೇನೆ ವಿದ್ಯಾರ್ಥಿ ಮಿತ್ರರೇ, ಸಾರ್ವಜನಿಕ ವೆಚ್ಚದ ಪ್ರಕಾರಗಳ ಬಗ್ಗೆ. ಆನಂತರ ಪ್ರಕಾರಗಳು, ಸೂತ್ರಗಳು ಯಾವ್ಯಾವು? ಸಾರ್ವಜನಿಕ ವೆಚ್ಚದ ಸೂತ್ರಗಳು ಯಾವ್ಯಾವು? ಸಾರ್ವಜನಿಕ ವೆಚ್ಚದ ಸೂತ್ರಗಳು ಯಾವ್ಯಾವು? ವ್ಯಾಗ್ನರ ನಿಯಮ ಏನು ಹೇಳ್ತದೆ? ವ್ಯಾಗ್ನರ ನಿಯಮ ಏನು ಹೇಳ್ತದೆ? ಅಡಾಲ್ಫ್ ವ್ಯಾಗ್ನರ್ ಅಂತಕ್ಕಂತಹ ಜರ್ಮನಿಯ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ, ನಿಮಗೆ ಸರ್ಕಾರಗಳ ವೆಚ್ಚಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಹೋಗ್ತವೆ ಅಂತಕ್ಕಂತಹ ಮಾತನ್ನು ಹೇಳ್ತಾನೆ ಅಡಾಲ್ಫ್ ವ್ಯಾಗ್ನರ್. ವರ್ಷದಿಂದ ವರ್ಷಕ್ಕೆ ಸರ್ಕಾರದ ವೆಚ್ಚ ಏರಿಕೆಯಾಗ್ತಾ ಹೋಗ್ತದೆ, ಅದು ಯಾವಾಗಲೂ ಹೆಚ್ಚಾಗ್ತಾ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಯಾರು? ಅಡಾಲ್ಫ್ ವ್ಯಾಗ್ನರ್ ಅಂತಕ್ಕಂಥದ್ದು. ಮತ್ತು ಪೀಕಾಕ್ ವೈಸ್ಮನ್ ಹೈಪೋಥಿಸಿಸ್ ಅಂತ ಹೇಳ್ತೇವೆ. ಪೀಕಾಕ್ ವೈಸ್ಮನ್ ಅಂತಕ್ಕಂತಹ ಅರ್ಥಶಾಸ್ತ್ರಜ್ಞರು ಏನಪ್ಪ ಹೇಳ್ತಾರೆ ಅಂತಂದರೆ, ನೋ, ವ್ಯಾಗ್ನರ್ ತಪ್ಪಿದ್ದಾನೆ. ಕೇವಲ ವೆಚ್ಚಗಳು ಮಾತ್ರ ಅಲ್ಲ, ಆದಾಯ ಹೆಚ್ಚಾದಂತೆಲ್ಲ ವೆಚ್ಚಗಳು ಕೂಡ ಹೆಚ್ಚಾಗ್ತವೆ ಎನ್ನುವ ಮಾತನ್ನು ಪೀಕಾಕ್ ವೈಸ್ಮನ್ ಪ್ರಕಲ್ಪ ಹೇಳ್ಕೊಡ್ತದೆ ವಿದ್ಯಾರ್ಥಿ ಮಿತ್ರರು ನಮಗೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ವೆಚ್ಚಗಳು ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇದೆ, ಒಂದೇ ಸಮನೆ ಹೆಚ್ಚಾಗ್ತಾ ಇದೆ. ಯಾಕೆ ಹೆಚ್ಚಾಗ್ತಾ ಇದೆ? ಸಾರ್ವಜನಿಕ ವೆಚ್ಚದ ಹೆಚ್ಚಳಕ್ಕೆ ಕಾರಣಗಳೇನು? ಸಾರ್ವಜನಿಕ ವೆಚ್ಚ ಮಾಡೋದ್ರಿಂದ ಸಮಾಜದ ಮೇಲೆ, ಅರ್ಥವ್ಯವಸ್ಥೆಯ ಮೇಲೆ ಏನು ಪರಿಣಾಮ ಉಂಟಾಗ್ತದೆ? ಇವೆಲ್ಲವುಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡಿ, ಸಾರ್ವಜನಿಕ ವೆಚ್ಚದ ವಿಭಾಗದಲ್ಲಿ ಅಧ್ಯಯನ ಮಾಡ್ತೇವೆ ವಿದ್ಯಾರ್ಥಿ ಮಿತ್ರರೇ. ನಂತರ ಸಾರ್ವಜನಿಕ ಸಾಲ ಎಂದರೇನು? ಸಾಲದ ಪ್ರಕಾರಗಳು ಯಾವ್ಯಾವು? ಆಮೇಲೆ ಸಾಲದ ವರ್ಗೀಕರಣ ಹೇಗೆ ಮಾಡ್ತೇವೆ? ಸಾಲವನ್ನು ಯಾಕೆ ತೆಗೆದುಕೊಳ್ತವೆ ಸರ್ಕಾರಗಳು? ಸಾಲದ ಮೂಲಗಳು ಯಾವ್ಯಾವು? ಆಂತರಿಕ ಮೂಲಗಳು ಯಾವ್ಯಾವು? ವಿದೇಶಿ ಮೂಲಗಳು ಯಾವ್ಯಾವು? ಆಂತರಿಕ ಮೂಲಗಳ ಪ್ರಕಾರಗಳು ಯಾವ್ಯಾವು ಮತ್ತು ವಿದೇಶಿ ಮೂಲಗಳ ಪ್ರಕಾರಗಳು ಯಾವ್ಯಾವು? ಆಮೇಲೆ ಸಾಲವನ್ನು ಹೇಗೆ ಮರುಪಾವತಿ ಮಾಡಲಾಗ್ತದೆ? ಆಮೇಲೆ ಸಾರ್ವಜನಿಕ ಸಾಲದ ತತ್ವಗಳನ್ನು, ಪ್ರಿನ್ಸಿಪಲ್ಸ್ ಆಫ್ ಪಬ್ಲಿಕ್ ಡೆಟ್ ಅಂತ ಹೇಳ್ತೇವೆ, ಅವುಗಳೆಲ್ಲವನ್ನು ನಾವು ಈ ವಿಭಾಗದಲ್ಲಿ ಅಧ್ಯಯನ ಮಾಡ್ತೇವೆ ವಿದ್ಯಾರ್ಥಿ ಮಿತ್ರರೇ. ನಂತರದಲ್ಲಿ ಮುಂಗಡ ಪತ್ರವನ್ನು ಅಧ್ಯಯನ ಮಾಡ್ತೇವೆ ಸಾರ್ವಜನಿಕ ಹಣಕಾಸಿನಲ್ಲಿ. ಏನು ಮುಂಗಡ ಪತ್ರ ಅಂತಂದ್ರೇನು? ಸರ್ಕಾರದ ಒಂದು ವರ್ಷದ ಆದಾಯ ಮತ್ತು ವೆಚ್ಚಗಳ ಪಟ್ಟಿಯನ್ನು ನಾವು ಮುಂಗಡ ಪತ್ರ ಅಂತ ಹೇಳ್ತೇವೆ. ಅಂದಾಜು ಪಟ್ಟಿಯನ್ನು ನಾವು ಮುಂಗಡ ಪತ್ರ ಅಂತ ಹೇಳ್ತೇವೆ ವಿದ್ಯಾರ್ಥಿ ಮಿತ್ರರೇ. ವರ್ಷದ ಅಂದಾಜು, ಅದು ಆದಾಯ ಮತ್ತು ವೆಚ್ಚಗಳ ಅಂದಾಜು ಪಟ್ಟಿಯನ್ನು ನಾವು ಮುಂಗಡ ಪತ್ರ ಅಂತ ಹೇಳ್ತೇವೆ. ನಾನು ಆಗಲೇ ಸುಮಾರು ಸಾರಿ ನಿಮಗೆ ಹೇಳಿದ್ದೇನೆ ವಿದ್ಯಾರ್ಥಿ ಮಿತ್ರರೇ, ಮುಂಗಡ ಪತ್ರದಲ್ಲಿ 3 ರೀತಿಯ ಮುಂಗಡ ಪತ್ರಗಳನ್ನು ಕಾಣುತ್ತೇವೆ. ಕೊರತೆಯ ಮುಂಗಡ ಪತ್ರ, ಸಮತೋಲನ ಮುಂಗಡ ಪತ್ರ ಮತ್ತು ಉಳಿತಾಯ ಮುಂಗಡ ಪತ್ರ ಅಂತ ಹೇಳ್ತೇವೆ. ಡೆಫಿಸಿಟ್ ಬಡ್ಜೆಟ್, ಬ್ಯಾಲೆನ್ಸ್ಡ್ ಬಡ್ಜೆಟ್ ಆ್ಯಂಡ್ ಸರ್ಪ್ಲಸ್ ಬಡ್ಜೆಟ್ ಅಂತ ಹೇಳ್ತೇವೆ ವಿದ್ಯಾರ್ಥಿ ಮಿತ್ರರೇ. ಇವೆಲ್ಲ ಪ್ರಕಾರಗಳನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೇವೆ. ಆಮೇಲೆ ಮುಂಗಡ ಪತ್ರವನ್ನು ಹೇಗೆ ತಯಾರಿಕೆ ಮಾಡಲಾಗ್ತದೆ? ಮುಂಗಡ ಪತ್ರಗಳ ಪ್ರಕಾರಗಳು ಯಾವ್ಯಾವು? ಹೇಗೆ ತಯಾರಿಕೆ ಮಾಡ್ತೀರಿ? ಆಮೇಲೆ ತಯಾರಿಸಿದ ಮುಂಗಡ ಪತ್ರವನ್ನು ಹೇಗೆ ಜಾರಿ ತರ್ತೀರಿ? ಅನುಷ್ಠಾನ ಹೇಗೆ ಮಾಡ್ತೀರಿ ಮುಂಗಡ ಪತ್ರವನ್ನು? ಇವೆಲ್ಲವುಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತೇವೆ ವಿದ್ಯಾರ್ಥಿ ಮಿತ್ರರೇ. ಸಾರ್ವಜನಿಕ ಹಣಕಾಸಿನಲ್ಲಿ ನಾವು ಅಧ್ಯಯನ ಮಾಡ್ತೇವೆ ವಿದ್ಯಾರ್ಥಿ ಮಿತ್ರರೇ. ನಂತರದಲ್ಲಿ ಖಜಾನೆ ನೀತಿ, ಫಿಸ್ಕಲ್ ಪಾಲಿಸಿ ಅಂತ ಹೇಳ್ತೇವೆ. ಕೊನೆಯದಾಗಿ ಖಜಾನೆ ನೀತಿಯನ್ನು ಅಧ್ಯಯನ ಮಾಡ್ತೇವೆ ವಿದ್ಯಾರ್ಥಿ ಮಿತ್ರರೇ. ಖಜಾನೆ ನೀತಿ ಅಂತಂದ್ರೆ ಏನು? ಬಹಳಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಖಜಾನೆ ನೀತಿ ಬೇರೆ ಮತ್ತು ಹಣಕಾಸಿನ ನೀತಿ ಬೇರೆ. ಖಜಾನೆ ನೀತಿ ಕೇಂದ್ರ ಸರ್ಕಾರದ ಅರ್ಥವ್ಯವಸ್ಥೆಯನ್ನು ಸರಿದಾರಿಯಲ್ಲಿಡ್ತಕ್ಕಂತಹ ಉದ್ದೇಶದಿಂದ ಜಾರಿಗೆ ತರ್ತಕ್ಕಂತಹ ನೀತಿಯನ್ನು ನಾವು ಖಜಾನೆ ನೀತಿ ಅಂತ ಕರಿತೇವೆ ವಿದ್ಯಾರ್ಥಿ ಮಿತ್ರರೇ. ಅಲ್ಲಿ ಪ್ರಮುಖವಾಗಿ ಬಳಕೆ ಆಗ್ತಕ್ಕಂತಹ ಸಾಧನಗಳು, ಖಜಾನೆ ನೀತಿಯ ಸಾಧನಗಳು ಯಾವ್ಯಾವಪ್ಪ ಅಂತಂದರೆ ಸಾರ್ವಜನಿಕ ಆದಾಯ, ಸಾರ್ವಜನಿಕ ವೆಚ್ಚ ಮತ್ತು ಸಾರ್ವಜನಿಕ ಸಾಲಗಳು ನಿಮಗೆ ಬಳಕೆಯಾಗ್ತವೆ ವಿದ್ಯಾರ್ಥಿ ಮಿತ್ರರೇ. ಈ ಸಾಧನಗಳನ್ನು ಆಧಾರವಾಗಿಟ್ಟುಕೊಂಡು ಸರ್ಕಾರಗಳು ನಿಮಗೆ ಖಜಾನೆ ನೀತಿಯನ್ನು ಜಾರಿಗೊಳಿಸ್ತವೆ. ಖಜಾನೆ ನೀತಿ ಎಂದರೇನು? ಅದರ ಪ್ರಕಾರಗಳು ಯಾವ್ಯಾವು? ವಿಸ್ತರಣಾ ನೀತಿಯ ಖಜಾನೆ ನೀತಿ ಎಂದರೇನು? ಎಕ್ಸ್ಪ್ಯಾನ್ಷನರಿ ಫಿಸ್ಕಲ್ ಪಾಲಿಸಿ ಅಂತ ಹೇಳ್ತೇವೆ. ಸಂಕುಚನದ ಹಣಕಾಸಿನ ನೀತಿ ಎಂದರೇನು? ಕಾಂಟ್ರಾಕ್ಷನರಿ ಫಿಸ್ಕಲ್ ಪಾಲಿಸಿ ಅಂತ ಹೇಳ್ತೇವೆ. ಆಮೇಲೆ ನ್ಯೂಟ್ರಲ್ ಫಿಸ್ಕಲ್ ಪಾಲಿಸಿ ಅಂತ ಹೇಳ್ತೇವೆ. ತಟಸ್ಥ ಹಣಕಾಸಿನ ನೀತಿ ಅಂತ ಹೇಳ್ತೇವೆ. ವಿದ್ಯಾರ್ಥಿ ಮಿತ್ರರೇ, ಈ 3 ರೀತಿಯ ನಿಮಗೆ
ಹಣಕಾಸಿನ ನೀತಿಗಳನ್ನು ನಾವು ಕಾಣ್ತೇವೆ. ವಿದ್ಯಾರ್ಥಿ ಮಿತ್ರರೇ, ಈ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ವಿದ್ಯಾರ್ಥಿ ಮಿತ್ರರ ನಿಮ್ಮ ಫ್ರೆಂಡ್ಗಳ ಜೊತೆಗೆ ಇದನ್ನು ಶೇರ್ ಮಾಡ್ಕೊಳ್ಳಿ ವಿದ್ಯಾರ್ಥಿ ಮಿತ್ರರೇ. ನಮಸ್ಕಾರ, ಧನ್ಯವಾದಗಳು.